ಈಗ ನಾವು ಪೂರ್ಣ ಸಂಖ್ಯೆಗಳಿಗೆ ಸಂಬಂಧಿಸಿದಂತೆ ಮೂಲಕ್ರಿಯೆಗಳನ್ನು ನೋಡೋಣ. ಇದರಲ್ಲಿ NCERTಯ ಕಲಿಕಾ ಉದ್ದೇಶಗಳು ಹೀಗಿದೆ. ಪೂರ್ಣ ಸಂಖ್ಯೆಗಳಿಗೆ ಸಂಬಂಧಿಸಿದಂತೆ ಮೂಲಕ್ರಿಯೆಗಳನ್ನು ಮಾಡುವರು. ಈಗ ಹಲವು ಉದಾಹರಣೆಗಳ ಮೂಲಕ ಶಿಕ್ಷಕರು ಪೂರ್ಣ ಸಂಖ್ಯೆಗಳ ಮೇಲಿನ ಮೂಲಕ್ರಿಯೆಗಳನ್ನು ಮಾಡಬಹುದು. ಇದಕ್ಕಾಗಿ ನಾವು ಕಲಿಕಾ ಸಾಮಗ್ರಿಗಳಾಗಿ ಚೌಕಳಿ ಬಿಲ್ಲೆಗಳನ್ನು ಬಳಸುತ್ತಿದ್ದೇವೆ. ಈಗಾಗಲೇ ನಮಗೆ ತಿಳಿದಿದೆ, ಪೂರ್ಣ ಸಂಖ್ಯೆಗಳು 0ಯನ್ನು ಒಳಗೊಂಡಂತಹ ಸ್ವಾಭಾವಿಕ ಸಂಖ್ಯೆಗಳೇ ಆಗಿದೆ. ಈಗ ಇದಕ್ಕೆ ಮುಂದುವರೆದಂತೆ ಪೂರ್ಣ ಸಂಖ್ಯೆಗಳ ಚೌಕಾಕಾರದ ಬಿಲ್ಲೆಗಳು ಉಪಯೋಗಿಸಿ ನಾವು ಮೂಲಕ್ರಿಯೆಗಳನ್ನು ಮಾಡುವುದು ಹೇಗೆ ಎಂಬುದನ್ನು ನೋಡೋಣ. ವಿವರಣಾ ಹಂತದಲ್ಲಿ ಶಿಕ್ಷಕರು ಕಲಿಕೋಪಕರಣಗಳನ್ನು ಬಳಸಿ ಮೂಲಕ್ರಿಯೆ ಮಾಡುವುದನ್ನು ತಿಳಿದಿರುತ್ತಾರೆ. ಇಲ್ಲಿ ಪೂರ್ಣ ಸಂಖ್ಯೆಗಳೊಂದಿಗೆ ಮೂಲಕ್ರಿಯೆ ಮಾಡುವ ಪರಿಕಲ್ಪನೆಯನ್ನು ತಿಳಿಸುವಾಗ ಮೂಲಕ್ರಿಯೆ ಪದದ ಅರ್ಥದಿಂದಲೇ ಈ ಕ್ರಿಯೆಯನ್ನು ಪರಿಚಯಿಸುವುದು ತುಂಬ ಮುಖ್ಯವಾಗಿರುತ್ತದೆ. ಮೊದಲಿಗೆ ಸಂಕಲನ. ಸಂಕಲನ ಅಂದ್ರೇನು? ಹೌದು, ಎರಡು ಪರಿಮಾಣಗಳನ್ನು ಒಟ್ಟುಗೂಡಿಸುವುದು ಅಥವಾ ಸೇರಿಸುವುದು. ಈ ರೀತಿಯಾಗಿ ನಾವು ಒಂದು ಕ್ರಿಯೆಯ ಅರ್ಥವನ್ನು ತಿಳಿಸುವುದರ ಮೂಲಕ ಪ್ರಾರಂಭಿಸೋಣ. ಈಗ ಒಂದು ಉದಾಹರಣೆಯನ್ನು ನೋಡೋಣ. ಉದಾಹರಣೆ 3 + 2. ಅಂದರೆ ನಾನು ಈಗ ಮೊದಲು 3 ಬಿಲ್ಲೆಗಳನ್ನು ತೆಗೆದುಕೊಳ್ಳುತ್ತಿದ್ದೇನೆ. 1, 2, 3. ಈ 3 ಬಿಲ್ಲೆಗಳಿಗೆ ಮತ್ತೆ 2 ಬಿಲ್ಲೆಗಳನ್ನು ಸೇರಿಸುತ್ತಿದ್ದೇನೆ. 1, 2. ಈಗ ಈ ಎರಡನ್ನು ಒಟ್ಟುಗೂಡಿಸಿದಾಗ ನಮಗೆ ಒಟ್ಟು 1, 2, 3, 4, 5 ಬಿಲ್ಲೆಗಳು ದೊರೆತವು. ಅಂದರೆ 3ಕ್ಕೆ 2ನ್ನು ಕೂಡಿದಾಗ ಅಥವಾ ಸೇರಿಸಿದಾಗ ಉತ್ತರವು 5 ಆಗಿರುತ್ತದೆ. ಇದು ಸಹ ಒಂದು ಪೂರ್ಣ ಸಂಖ್ಯೆಯಾಗಿದೆ ಎಂಬುದನ್ನು ಇಲ್ಲಿ ನಾವು ನೋಡಬಹುದು. ಈಗ ಇದೇ ರೀತಿ ಮತ್ತೊಂದು ಉದಾಹರಣೆಯನ್ನು ನೋಡೋಣ. ಉದಾಹರಣೆ 4 + 3. ಅಂದರೆ ಇಲ್ಲಿ ನಾವು ಮೊದಲು 4 ಬಿಲ್ಲೆಗಳನ್ನು ತೆಗೆದುಕೊಳ್ಳೋಣ. 1, 2, 3, 4. ಈ 4 ಬಿಲ್ಲೆಗಳಿಗೆ 3 ಬಿಲ್ಲೆಗಳನ್ನು ಸೇರಿಸೋಣ. 1, 2, 3. ಈ ಎರಡನ್ನು ಒಟ್ಟುಗೂಡಿಸಿದರೆ ಅಥವಾ ಕೂಡಿಸಿದರೆ ನಮಗೆ ಒಟ್ಟು 1, 2, 3, 4, 5, 6, 7. ಒಟ್ಟು ನಮಗೆ 7 ಬಿಲ್ಲೆಗಳು ದೊರೆಯಿತು. ಅಂದರೆ 4 + 3 = 7. 7 ಸಹ ಒಂದು ಪೂರ್ಣ ಸಂಖ್ಯೆಯಾಗಿದೆ ಎಂದು ನಾವು ತಿಳಿದೆವು. ಈ ಉದಾಹರಣೆಗಳಿಂದ ನಾವು ಸಂಕಲನವು ಪೂರ್ಣ ಸಂಖ್ಯೆಗೆ ಒಳಪಟ್ಟಿದೆ ಎಂಬುದನ್ನು ನಾವು ತಿಳಿದುಕೊಂಡೆವು. ಈಗ ನಾವು ವಿದ್ಯಾರ್ಥಿಗಳಿಗೆ ವ್ಯವಕಲನ ಕ್ರಿಯೆಯ ಬಗ್ಗೆ ತಿಳಿಸಿಕೊಡೋಣ. ವ್ಯವಕಲನ ಎಂದರೆ ಏನು? ಅಂದರೆ ಕಳೆಯುವುದು, ತೆಗೆಯುವುದು ಎಂಬುದಾಗಿ ನಾವು ವಿದ್ಯಾರ್ಥಿಗಳಿಗೆ ಮೊದಲು ತಿಳಿಸಬೇಕು. ಅದು ತಿಳಿಸಿದ ನಂತರ ಉದಾಹರಣೆಗಳ ಸಹಿತ ಕೆಲವು ಲೆಕ್ಕಗಳನ್ನು ಚೌಕಳಿ ಬಿಲ್ಲೆ ಉಪಯೋಗಿಸಿ ಮಾಡೋಣ. ಮೊದಲನೆಯದಾಗಿ ಉದಾಹರಣೆ 5 - 2 ಎಂದರೆ ಇಲ್ಲಿ 5 ಮತ್ತು 2 ಎರಡೂ ಕೂಡ ಪೂರ್ಣ ಸಂಖ್ಯೆಗಳಾಗಿದೆ. ಈ ಪೂರ್ಣ ಸಂಖ್ಯೆಗಳನ್ನು ಕಳೆದು ನೋಡೋಣ. ಅಂದರೆ 5 ಬಿಲ್ಲೆಗಳನ್ನು ತೆಗೆದುಕೊಳ್ಳಬೇಕು. 1, 2, 3, 4, 5. ಈಗಾಗಲೇ ತಿಳಿಸಿರುವಂತೆ ವ್ಯವಕಲನ ಎಂಬುದು ಹೊರತೆಗೆಯುವಿಕೆ ಅಥವಾ ಕಳೆಯುವುದು ಎಂದು ತಿಳಿದಿರುವುದರಿಂದ ನಾವು ಇಲ್ಲಿ 2 ಬಿಲ್ಲೆಗಳನ್ನು ಹೊರತೆಗೆಯೋಣ. 1, 2. 2 ಬಿಲ್ಲೆಗಳನ್ನು ಹೊರತೆಗೆದ ನಂತರ ನಮಗೆ ಈಗ 3 ಚೌಕಳಿ ಬಿಲ್ಲೆಗಳು ಉಳಿದಿದೆ. 1, 2, 3. ಹಾಗಾದರೆ ಇದರ ಉತ್ತರ 3 ಆಗಿದೆ. ಅಂದರೆ 5ರಿಂದ 2ನ್ನು ಕಳೆದಾಗ ಉತ್ತರ 3 ದೊರೆಯಿತು. ಹಾಗಾದರೆ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಸ್ನೇಹಿತರೆ, ಈ ಉದಾಹರಣೆಯಲ್ಲಿ 2 - 5. ಅಂದರೆ ಮೊದಲು ನಾವು 2 ಬಿಲ್ಲೆಗಳನ್ನು ತೆಗೆದುಕೊಳ್ಳಬೇಕು. 1, 2. ಈ 2 ಬಿಲ್ಲೆಗಳಿಂದ 5 ಬಿಲ್ಲೆಗಳನ್ನು ಹೊರತೆಗೆಯಬೇಕು. ಸಾಧ್ಯವಾ? ಇಲ್ಲ. ಹಾಗಾದರೆ ವ್ಯವಕಲನವನ್ನು ನಾವು
ಕೆಲವು ಸಂಖ್ಯೆಗಳಲ್ಲಿ ಮಾಡಬಹುದು. ಅಂದರೆ ವ್ಯವಕಲ್ಯವು ಯಾವಾಗಲೂ ವ್ಯವಕಲಕಕ್ಕಿಂತ ದೊಡ್ಡದಾಗಿರಬೇಕು ಎಂಬುದನ್ನು ನಾವು ಇಲ್ಲಿ ಮಕ್ಕಳಿಗೆ ತಿಳಿಸಿಕೊಡಬೇಕು. ಈಗ ಗುಣಾಕಾರವನ್ನು ತಿಳಿಸಿಕೊಡೋಣ. ಗುಣಾಕಾರ ಎಂದರೇನು? ವಿದ್ಯಾರ್ಥಿಗಳು ಗುಣಾಕಾರವನ್ನು ಆಯತಾಕಾರದ ವಿಧಾನದಲ್ಲಿ ಮಾಡುವುದನ್ನು ಪ್ರಾಥಮಿಕ ಹಂತದ ತರಗತಿಗಳಲ್ಲಿ ಕಲಿತಿರುತ್ತಾರೆ. ಅಲ್ಲದೆ ಗುಣಕಗಳು, ಅಪವರ್ತನಗಳು, ಲಸಾಗು ಮತ್ತು ಮಸಾಹಗಳನ್ನು ಚೌಕಳಿ ಬಿಲ್ಲೆ ಬಳಸಿ ಮಾಡಲು ಕಲಿತಿರುತ್ತಾರೆ. ಗುಣಾಕಾರ ಎಂದರೆ ನಮಗೆ ಗೊತ್ತಿರುವ ಹಾಗೆ ಪುನರಾವರ್ತಿತ ಸಂಕಲನವಾಗಿದೆ. ಇದನ್ನು ಒಂದು ಉದಾಹರಣೆಯ ಮೂಲಕ ನೋಡೋಣ. ಉದಾಹರಣೆ 3 × 2 ಅಂದರೆ 3 2 ಬಾರಿ. ಮೊದಲು ನಾನು 3 ಬಿಲ್ಲೆಗಳನ್ನು ತೆಗೆದುಕೊಳ್ಳುತ್ತಿದ್ದೇನೆ. 1 2 3. ಈ ರೀತಿ ಮತ್ತೊಮ್ಮೆ ಇನ್ನೊಂದು ಬಾರಿ ತೆಗೆದುಕೊಳ್ಳಬೇಕು. 1 2 3. 3 ನಾನು ಈಗ 2 ಬಾರಿ ಜೋಡಿಸಿದ್ದೇನೆ. ಹಾಗಾದರೆ 3 × 2 ಉತ್ತರ ಏನಾಯಿತು? 1 2 3 4 5 6. ಒಟ್ಟು 6 ಆಯಿತು. ಹಾಗಾದರೆ 3 × 2 6. ಈಗ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಉದಾಹರಣೆ 2 × 3. ಇದರ ಅರ್ಥ ಏನು? 2 ಬಿಲ್ಲೆಗಳನ್ನು 3 ಬಾರಿ ಜೋಡಿಸಬೇಕು. ಪ್ರತಿ ಬಾರಿ 2 ಬಿಲ್ಲೆಗಳಂತೆ. 1 2. ಇದೇ ರೀತಿ ನಾನು 3 ಬಾರಿ ಜೋಡಿಸುತ್ತಿದ್ದೇನೆ. 1 2 ಮತ್ತೊಮ್ಮೆ 1 2. ಹೀಗೆ ಪ್ರತಿ ಬಾರಿ ನಾನು 2 ಬಿಲ್ಲೆಗಳನ್ನು 3 ಬಾರಿ ಜೋಡಿಸಿದ್ದೇನೆ. ಈಗ ಉತ್ತರ ಎಷ್ಟಾಗಿದೆ ನೋಡೋಣ. 1 2 3 4 5 6. ಈ ಬಾರಿ ಉತ್ತರ ಏನಾಗಿದೆ? 6 ಆಗಿದೆ. ಹಾಗಾದರೆ 2 × 3 ಉತ್ತರ 6 ಆಗುತ್ತದೆ. ಭಾಗಾಕಾರ. ಇಲ್ಲಿ ನಾವು ಭಾಗಾಕಾರವನ್ನು ತಿಳಿಸುವಾಗ ವಿದ್ಯಾರ್ಥಿಗಳಿಗೆ ಭಾಗಾಕಾರ ಎಂದರೇನು ಎಂಬುದನ್ನು ತಿಳಿಸಬೇಕು. ಭಾಗಾಕಾರ ಎಂದರೆ ಸಮನಾಗಿ ಹಂಚುವುದು ಎಂದು ಅರ್ಥ. ಹಾಗಾದರೆ ಇದನ್ನು ಚೌಕಳಿ ಬಿಲ್ಲೆಗಳ ಮೂಲಕ ನೋಡೋಣ. ಉದಾಹರಣೆಗೆ 4 / 2 ಅಂದರೆ 4 2ರಿಂದ ಭಾಗಿಸು ಅಥವಾ 4 2 ಸಮಭಾಗಗಳಾಗಿ ಹಂಚು. ಈಗ ಮೊದಲು ನಾನು 4 ಚೌಕಳಿ ಬಿಲ್ಲೆಗಳನ್ನು ತೆಗೆದುಕೊಳ್ಳುತ್ತಿದ್ದೇನೆ. 1 2 3 4. ಒಟ್ಟು 4 ಚೌಕಳಿ ಬಿಲ್ಲೆಗಳಿದೆ. ಇದನ್ನು ನಾನು 2 ವಿದ್ಯಾರ್ಥಿಗಳಿಗೆ ಹಂಚುತ್ತಿದ್ದೇನೆ, ಸಮನಾಗಿ ಹಂಚುತ್ತಿದ್ದೇನೆ ಭಾಗಾಕಾರ ಆದ್ದರಿಂದ. ಮೊದಲನೇ ವಿದ್ಯಾರ್ಥಿಗೆ 1 ಬಿಲ್ಲೆ, ಅದೇ ರೀತಿ 2ನೇ ವಿದ್ಯಾರ್ಥಿಗೂ ಕೂಡ ಮತ್ತೊಂದು ಬಿಲ್ಲೆಯನ್ನು ನೀಡಿದ್ದೇನೆ. ಈಗ ಉಳಿದಿರುವ 2 ಬಿಲ್ಲೆಗಳಲ್ಲಿ ಮತ್ತೆ ಹಂಚೋಣ. ಮೊದಲನೇ ವಿದ್ಯಾರ್ಥಿಗಳಿಗೆ 1 ಬಿಲ್ಲೆ, ಅದೇ ರೀತಿ 2ನೇ ವಿದ್ಯಾರ್ಥಿಗೂ ಕೂಡ ಮತ್ತೊಂದು ಬಿಲ್ಲೆಯನ್ನು ನೀಡಿದ್ದೇನೆ. ಈಗ ನನ್ನ ಬಳಿ ಇದ್ದಂತಹ ಬಿಲ್ಲೆಗಳು ಖಾಲಿಯಾಯಿತು. ಹಾಗಾದರೆ ವಿದ್ಯಾರ್ಥಿಗಳ ಬಳಿ, ಪ್ರತಿ ವಿದ್ಯಾರ್ಥಿಯ ಬಳಿ ಎಷ್ಟು ಬಿಲ್ಲೆಗಳಿದೆ? 1 2. ಮೊದಲನೇ ವಿದ್ಯಾರ್ಥಿಯ ಬಳಿಯೂ ಕೂಡ 2 ಬಿಲ್ಲೆಗಳಿದೆ. ಹಾಗೆ 2ನೇ ವಿದ್ಯಾರ್ಥಿಯ ಬಳಿಯೂ ಕೂಡ 2 ಬಿಲ್ಲೆಗಳಿದೆ. ಹಾಗಾದರೆ ಈಗ ನಾವು ಸಮನಾಗಿ ಹಂಚಿದ್ದೇವೆ. ಎಷ್ಟು ಬಾರಿ ಹಂಚಿದ್ದೇವೆ? 2 ಬಾರಿ. ಸೊ ಆದ್ದರಿಂದ ನಾವಿಲ್ಲಿ 2 ವಿದ್ಯಾರ್ಥಿಗಳಿಗೆ ಸಮನಾಗಿ ಹಂಚಿದಾಗ 2 ಬಿಲ್ಲೆಗಳು ದೊರೆತಿರುವುದರಿಂದ ಉತ್ತರ 2 ಆಗಿದೆ. ಇದೇ ರೀತಿ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಉದಾಹರಣೆ 5 / 2 ಎಂದರೆ 5 2 ಸಮಭಾಗಗಳಾಗಿ ಹಂಚಬೇಕು. ಇದಕ್ಕಾಗಿ ನಾನು 5 ಚೌಕಳಿ ಬಿಲ್ಲೆಗಳನ್ನು ತೆಗೆದುಕೊಳ್ಳುತ್ತಿದ್ದೇನೆ. 1 2 3 4 5. ಈ ಚೌಕಳಿ ಬಿಲ್ಲೆಗಳನ್ನು ಕೂಡ 2ರಿಗೆ ಸಮನಾಗಿ ಹಂಚೋಣ. ಮೊದಲನೇ ವಿದ್ಯಾರ್ಥಿಗೆ 1 ಚೌಕಳಿ ಬಿಲ್ಲೆ, ಹಾಗೆ ಮತ್ತೊಬ್ಬ ವಿದ್ಯಾರ್ಥಿಗೆ 1 ಚೌಕಳಿ ಬಿಲ್ಲೆ. ಇದೇ ರೀತಿ ಮತ್ತೊಂದು ಬಿಲ್ಲೆಯನ್ನು ಹಂಚುತ್ತಿದ್ದೇನೆ. ಮೊದಲನೇ ವಿದ್ಯಾರ್ಥಿಗಳಿಗೆ 2 ಚೌಕಳಿ ಬಿಲ್ಲೆ ಆಯಿತು. ಅದೇ ರೀತಿ 2ನೇ ವಿದ್ಯಾರ್ಥಿಯ ಬಳಿ ಕೂಡ 2 ಚೌಕಳಿ ಬಿಲ್ಲೆಗಳಿದೆ. ಈಗ ನನ್ನ ಬಳಿ 1 ಚೌಕಳಿ ಬಿಲ್ಲೆ ಉಳಿದಿದೆ. ಇದನ್ನು ನಾನು 2 ವಿದ್ಯಾರ್ಥಿಗಳಿಗೆ ಸಮನಾಗಿ ಹಂಚಲು ಸಾಧ್ಯವಾ? ಇಲ್ಲ.
ಪೂರ್ಣ ಸಂಖ್ಯೆಗಳಾಗಿ ನಾವು ಹಂಚಲು ಸಾಧ್ಯವಿಲ್ಲ. ಇದನ್ನು ನಾನು ಭಿನ್ನರಾಶಿ ರೂಪ ಅಥವಾ ದಶಮಾಂಶ ರೂಪದಲ್ಲಿ ಹಂಚಬಹುದು. ಇದನ್ನು ನಾವು ಮುಂದಿನ ತರಗತಿಗಳಲ್ಲಿ ನೋಡುತ್ತೇವೆ. ಹಾಗಾದರೆ ಪೂರ್ಣ ಸಂಖ್ಯೆಗಳಾಗಿ ನಾವು ಇದನ್ನು ಹಂಚಲು ಸಾಧ್ಯವಿಲ್ಲ. ಹಾಗಾದರೆ ಭಾಗಾಕಾರದಲ್ಲೂ ಕೂಡ ಅಷ್ಟೇ, ನಾವು ಭಾಗಿಸುವ ಸಂಖ್ಯೆ ಏನಾಗಿರಬೇಕು ಎಂದರೆ ದೊಡ್ಡದಾಗಿರಬೇಕು. ಭಾಗ ಮಾಡತಕ್ಕಂಥ ಸಂಖ್ಯೆ ಇದೆಯಲ್ಲ ಅದೇನಾಗಿರಬೇಕು, ಚಿಕ್ಕದಾಗಿರಬೇಕು, ಅಥವಾ ಸಮಭಾಗಗಳಾಗಿ ಹಂಚುವಂತೆ ಇರಬೇಕು. ಈ 4 ಮೂಲ ಕ್ರಿಯೆಗಳಿಂದ ನಾವು ತಿಳಿಯಪಡೆಯುವುದೇನೆಂದರೆ ಪೂರ್ಣ ಸಂಖ್ಯೆಗಳು ಸಂಕಲನ ಮತ್ತು ಗುಣಾಕಾರ ಕ್ರಿಯೆಗಳಿಗೆ ಒಳಪಡುತ್ತವೆ. ಆದರೆ ಭಾಗಾಕಾರ ಮತ್ತು ವ್ಯವಕಲನ ಕ್ರಿಯೆಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಮಾತ್ರ ಒಳಪಡುತ್ತವೆ ಎಂದು ಹೇಳಬಹುದು.